ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ ಮೊಳಕೆ ಕಟ್ಟಿರೋದು ಸೋಯಾಬೀನು, ಹುರುಳಿಕಾಳು, ಹೆಸರು ಕಾಳು, ಹಾಗೆ ಬೀನ್ಸ್ ಕಾಳು ದಪ್ಪ ದಪ್ಪದು ಬರುತ್ತಲ್ಲ, ಅದು ಎಲ್ಲ ಹಾಕ್ಬಿಟ್ಟು ಮೊಳಕೆ ಕಟ್ಬಿಟ್ಟು ಸಾಂಬಾರು ಮಾಡಿರೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಫುಡ್ ಕೂಡ ಇದು. ತುಂಬ ಹೈ ಪ್ರೋಟೀನ್ ಇರೋದ್ರಿಂದ ಇದೆಲ್ಲ ಹಾಕಿ ಒಂದು ಸಲ ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಈಗ ಏನೇನು ಕಾಳು ಹಾಕಿದ್ದೀನಿ ಅಂತ ನೋಡಿ. ಇಲ್ಲಿ ಹೆಸರು ಕಾಳು, ಸೋಯಾಬೀನು, ಹುರುಳಿಕಾಳು, ಮತ್ತು ಇದು ದಪ್ಪ ದಪ್ಪ ಕಾಳು ಬರುತ್ತೆ, ಅದು ಬೀನ್ಸ್ ಕಾಳು ಅಂತಾರೆ ಅದಕ್ಕೆ. ಅದು ತುಂಬ ಒಳ್ಳೆಯದಂತೆ, ಕಿಡ್ನಿಗೆಲ್ಲ ತುಂಬ ಒಳ್ಳೆಯದು ಅಂತಾರೆ. ಅದರಿಂದ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಊಟಕ್ಕೆಲ್ಲ ಸಖತ್ ಟೇಸ್ಟ್ ಕೊಡುತ್ತೆ. ತುಂಬ ಸ್ವಲ್ಪ ಗಟ್ಟಿಗೆ ಮಾಡಿದರೆ ಚಪಾತಿಗೂ ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ. ಇದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 4ರಿಂದ 5 ಆಗೋಷ್ಟು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಮೆಂತ್ಯ ಒಂದು 1/4 ಟೀ ಸ್ಪೂನು, ಸಾಂಬಾರು ಬೀಜ ಒಂದು ಇಡಿಯಷ್ಟು, ಹಚ್ಕಾರದ ಪುಡಿ ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾಯಿ ಒಂದು ದೊಡ್ಡ ಭಾಗದಲ್ಲಿ ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಶುಂಠಿ 1 ಇಂಚಷ್ಟು, ಮೆಣಸುಕಾಳು 1 ಸ್ಪೂನು, ಅರಿಶಿನ ಪುಡಿ 1 ಸ್ಪೂನು, ಸ್ಟೋನ್ ಫ್ಲವರ್ ಅಂತ ಬರುತ್ತಲ್ಲ ಅದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಲವಂಗ ಒಂದು 4, ಚಕ್ಕೆ ಒಂದು 2 ಇಂಚಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದಿಷ್ಟು ನೈಸಾಗಿ ರುಬ್ಕೊಳ್ಬೇಕು. ಬರೀ ಇಷ್ಟು ಮಾತ್ರ. ಹಸಿ ಮಸಾಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಒಂದು 2 ಇಂಚಷ್ಟು, ಕೊತ್ತಂಬರಿ ಸೊಪ್ಪು, ಮೆಣಸುಕಾಳು, ಶುಂಠಿ, ಇಷ್ಟನ್ನು ನಾನಿಲ್ಲಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಾತ್ರ ರುಬ್ಕೊಳ್ಬೇಕು ಫಸ್ಟು. ನೋಡಿಲಿ, ನಾನು ಕುಕ್ಕರ್ ಕಾಯಕ್ಕೆ ಇಟ್ಕೊಂಡಿದ್ದು. ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ನಾನು ರುಬ್ಕೊಂಡು ಬಂದಿದ್ದೀನಿ. ಹಸಿ ಮಸಾಲ ಏನಿದೆ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಏನಿದೆ ಅದನ್ನು ರುಬ್ಬಿದ್ದೀನಿ. ಲವಂಗ, ಸ್ಟೋನ್ ಫ್ಲವರ್ ಎಲ್ಲ ರುಬ್ಕೊಂಡಿದ್ದೀನಿ. ರುಬ್ಬಿಟ್ಟು ಇದು ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಬೇಕು. ನೋಡಿ, ಈ ರೀತಿ. ಈಗ ಇದು ಹಸಿ ಸ್ಮೆಲ್ಲೆಲ್ಲ ಹೋಗ್ತಾ ಇದೆ. ಇದಕ್ಕೆ ನಾನಿಲ್ಲಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಇನ್ನೂ ಹಸಿ ಸ್ಮೆಲ್ ಹೋಗುತ್ತೆ. ಚೆನ್ನಾಗಿ ಸ್ವಲ್ಪ ನೀರು ಸುಂಡೋವರೆಗೂ ಕುದಿಸ್ಕೊಳ್ಬೇಕು. ಅಲ್ಲಿವರೆಗೂ ನಾನು ಇದು ಚೆನ್ನಾಗಿ ಬೇಯಲಿ ಹಸಿ ಮಸಾಲ. ಅಲ್ಲಿವರೆಗೂ ನಾನು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಮೆಂತ್ಯ ಮತ್ತು ಸಾಂಬಾರು ಬೀಜನೂ, ಒಣಮೆಣಸಿನ 3 ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನಾನಿದು ಸ್ವಲ್ಪ ಆಗಲೇ ಫ್ರೈ ಮಾಡ್ಕೊಂಡಿದ್ದೆ. ನೀವು ಬೇಕಾದರೆ ಬರೀ ಸಾಂಬಾರು ಬೀಜ ಮತ್ತು ಮೆಂತ್ಯ ಕಾಳು ಇದೆಯಲ್ಲ ಅದೆರಡನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅಚ್ಕಾರದ ಪುಡಿ ಹಾಕ್ಬೋದು. ಇಲ್ಲಾಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ಅಚ್ಕಾರದ ಪುಡಿ ಹಾಕೋದ್ರಿಂದ ಸ್ವಲ್ಪ ಬೇಗ ಫ್ರೈ ಮಾಡಿ ತೆಗಿತೀನಿ. ಇದು ಚೆನ್ನಾಗಿ ಫ್ರೈ ಆಗಿತ್ತಿದ್ದಂಗೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ದೊಡ್ಡ ಕಾಯಿನಲ್ಲಿ ಅರ್ಧ ಭಾಗದಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಅಲ್ಲಿವರೆಗೂ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಾ ನೋಡ್ಕೊಳ್ಳೋಣ. ಈ ಗ್ರೀನ್ ಮಸಾಲ ಮಾಡಿದ್ನಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ ಇದು. ಇದಕ್ಕೆ ನಾನಿಲ್ಲಿ ಹೆಸರು ಕಾಳು, ಹುರುಳಿಕಾಳು, ಸೋಯಾಬೀನು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೋಯಾಬೀನು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಹಾಕ್ಕೊಳ್ಳೋದ್ರಿಂದ ಬೇಗ ಇದಾಗುತ್ತೆ. ಇಲ್ಲ ನಿಮಗೆ ಹುರುಳಿಕಾಳು, ಹೆಸರು ಕಾಳೆಲ್ಲ ಚೆನ್ನಾಗಿ ಮೊಳಕೆ ಬರಬೇಕು ಅಂದರೆ ಸಪ್ರೇಟ್ ಅದನ್ನು ಹಾಕ್ಬಿಟ್ಟು ಸೋಯಾಬೀನ್ ಒಂದು ನೈಟ್ ಮಾತ್ರ ನೆಂದರೆ ಸಾಕು. ಸೋಯಾಬೀನ್ ಮತ್ತು ಇನ್ನೊಂದು ಕಾಳು ಬರುತ್ತಲ್ಲ ಅದು ಅಷ್ಟೇ, ದಪ್ಪ ಕಾಳು ಬರುತ್ತಲ್ಲ ಅದು ಅಷ್ಟೇ, ಒಂದು ನೈಟ್ ನೆಂದರೆ ಸಾಕು. ಇದು ಚೆನ್ನಾಗಿ ಮೊಳಕೆ ಬರೋಕ್ಕೆ ಒಂದು 2 ದಿವಸ ತಗೊಳುತ್ತೆ. ಈಗ ಇದನ್ನು ಈ ಕಾಳನ್ನ ಇದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಹಸಿ ಮಸಾಲ ಜೊತೆ
ಕಾಳನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಕುದಿಯಕ್ಕೆ ಬಿಡಬೇಕು. ಕಾಳು ಗ್ರೀನ್ ಮಸಾಲ ಜೊತೆ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ನಾನು ಹಾಗೆ ಮುಚ್ಚಿಡ್ತಾ ಇದ್ದೀನಿ, ಸುಮ್ಮನೆ ಮುಚ್ಚಿಡ್ತಾ ಇದ್ದೀನಿ. ಇದು ಫುಲ್ಲು ಕ್ಲೋಸ್ ಮಾಡಿ ವಿಷಲ್ ಬರೆಸ್ತಾ ಇಲ್ಲ ನಾನು, ಬರೀ ಹಾಗೆ ಮುಚ್ಚಿಡ್ತಾ ಇದ್ದೀನಿ ಅಷ್ಟೇ. ಇದು ಸ್ವಲ್ಪ ಚೆನ್ನಾಗಿ ಕುದೀತಾ ಇರಲಿ, ಅಲ್ಲಿವರೆಗೂ ನಾವು ಮಸಾಲೆ ಎಲ್ಲ ರುಬ್ಕೊಳ್ಳೋಣ. ನಾನಿಲ್ಲಿ 4ರಿಂದ 5 ಟೊಮೊಟೊ ಹಣ್ಣನ್ನು ಹುಳಿ ಟೊಮೊಟೊ ತೊಗೊಂಡಿದ್ದೆ, ಅದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ. ಅದನ್ನು ಈ ಮಸಾಲೆ ಜೊತೆಗೇ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಸಾರಿಗೆನೆ ಟೊಮೊಟೊ ಹಣ್ಣನ್ನು ರುಬ್ಬಿದ್ದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾಗಿದ ಮೇಲಿಂದ ಕಾಯಿ ತುರಿ ಮತ್ತು ಸಾಂಬಾರು ಬೀಜ, ಹೊಣಮೆಣಸಿನಕಾಯಿ, ಸ್ವಲ್ಪ ಮೆಂತ್ಯನೂ ಚೆನ್ನಾಗಿ ಫ್ರೈ ಮಾಡಿದ್ದೆ, ಇದನ್ನು ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ರುಬ್ಬಿದ್ದೀನಿ. ರುಬ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಸೌಟ್ನಲ್ಲಿ ಚೆನ್ನಾಗಿ ತಿರ್ಸ್ಕೋಬೇಕು. ಸ್ವಲ್ಪ ನೀರು ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ನಿಮಗೆ ಗಟ್ಟಿ ಬೇಕು ಅಂದರೆ ಚಪಾತಿಗೆಲ್ಲ ಗಟ್ಟಿಗೆ ಸ್ವಲ್ಪ ಬೇಕು ಅಂದರೆ ಮಾಡ್ಕೊಬೋದು. ನಾನು ರೈಸಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನಿಲ್ಲಿ ಒಂದು 4ರಿಂದ 5 ವಿಷಲ್ ಆಗೋಷ್ಟು ಕೂಗಿಸ್ಕೊಳ್ತೀನಿ ಅಷ್ಟೇ. ಸಾಂಬಾರು ಕುದಿಯುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಹಾಗೆ ಕಾಳು ಬೇಯುತ್ತೆ. ಒಂದು 4ರಿಂದ 5 ವಿಷಲು ಕೂಗಿಸ್ಕೊಳ್ಬೇಕು. ನೋಡಿ, ಈ ರೀತಿ ಗೊಜ್ಜು ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ನಾನಿಲ್ಲಿ ರೈಸಿಗೆ ಅಂತೇಳ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಇದೊಂಥರ ಚಪಾತಿಗೆ ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾ ಇದ್ದೆ, ನಾನು ಬರೀ ರೈಸಿಗೆ ಅಂದ್ಬಿಟ್ಟು ಇಷ್ಟು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರೋ ಮತ್ತು ನಮಗೆ ಹೆಲ್ದಿಯಾಗಿರೋ ಅಂಥ ಫುಡ್ ಇದು. ತುಂಬ ಟೇಸ್ಟಿಯಾಗಿರೋ ಮತ್ತು ತುಂಬ ಹೈ ಪ್ರೋಟೀನ್ ಇರೋ ಅಂಥ ಕಾಳುಗಳ ಮೊಳಕೆ ಕಟ್ಟಿರೋ ಗೊಜ್ಜು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.